ಈಕೆ ಪಕ್ಕಾ ಐನಾತಿ ಸೊಸೆ. ಮದುವೆಯಾದ್ರೂ ಲವರ್ ಜೊತೆಗೆ ಕಿಲ ಕಿಲ ಅಂತಿದ್ದವಳು ಯಾರೂ ಇಲ್ಲ ಬಾ ಅಂತ ಮನೆ ಕರ್ಸ್ಕೊಂಡಿದ್ಲು. ಲಾಕರ್ನಲ್ಲಿದ್ದ ಮೂಟೆ ಮೂಟೆ ಹಣ ಚಿನ್ನಾಭರಣ ದೋಚಿ ಪ್ರಿಯಕರನಿಗೆ ಗಿಫ್ಟ್ ಕೊಟ್ಟಿದ್ಲು. ಅತ್ತೆ ಮಾವ ಮನೆಗೆ ಬರ್ತಾ ಇದ್ದಂತೆ ಕಣ್ಣೀರಿಟ್ಟು ಡ್ರಾಮಾ ಮಾಡಿದಾಕೆ ಈಗ ಪೊಲೀಸರ ಅತಿಥಿಯಾಗಿದ್ದಾಳೆ. ಒಳಬ ಕಳ್ತನ ಮಾಡಿದ ತಕ್ಷಣ ಫಂಕ್ಷನ್ ಹೆಂಗಾಗುತ್ತೆ ಅವಳು ಕೊಟ್ಟು ಸಿಗಾಕಂದ್ರೆ ಫಂಕ್ಷನ್ ಆಗಲ್ಲ. ಅವಳ ಮೇಲೆ ಡೌಟ್ ನಾವು ಸಿಸಿ ಕ್ಯಾಮ್ರಾದಲ್ಲಿ ಹಿಡಿತಾ ಇದ್ರೆ ನಾವು ಅವಳನ್ನೇ ಇಟ್ಕೊಡ್ತೀವಿ. ಶಿವ ಶಿವ, ಈ ಆವರೇಜ್ ಆಂಟಿಯನ್ನ ಅದ್ಯಾವ ಪದಗಳಲ್ಲಿ ವರ್ಣನೆ ಮಾಡಬೇಕೋ ಗೊತ್ತಾಗ್ತಿಲ್ಲ ಕಣ್ರಿ. ಇವಳು ಮಾಡಿರೋ ಕೆಲಸ ಕೇಳಿದ್ರೆ ನೀವೇ ಬಾಯ್ ಬಿಡ್ತೀರಾ. ಇಂಥವರು ಜಗತ್ನಲ್ಲಿ ಇರ್ತಾರಾ ಅಂತ ಯೋಚನೆ ಮಾಡ್ತೀರಿ. ಗೂಗಲ್ನಲ್ಲಿ ಹುಡುಕಿದ್ರೂ ಸಹ ಇಂಥ ಕಿಲಾಡಿ ನಿಮಗ್ ಸಿಗಲ್ಲ ಬಿಡಿ. ಗಂಡನ ಮನೆ ಬೆಳಗ್ತೀನಿ, ಕುದ್ದಾರ ಮಾಡ್ತೀನಿ ಅಂತ ಹೋದವಳು ಗುಡಿಸಿ ಗುಂಡಾಂತರ ಮಾಡಿದ್ದಾಳೆ. ಉಂಡಾಡಿ ಗುಂಡನಂತೆ ಓಡಾಡ್ತಿದ್ದ ಲವ್ವರ್ಗಾಗಿ ತನ್ನ ಮನೆಯಲ್ಲದೆ ಮೂಟೆಗಟ್ಟಲೆ ಚಿನ್ನ ಹಣ ದೋಚಿ ಸಿಕ್ಕಿ ಬಿದ್ದಿದ್ದಾಳೆ. ಪ್ರಿಯಕರನ ಜೊತೆ ಸೇರಿ ಗಂಡನ ಖಜಾನೆಗೆ ಕನ್ನ. ತನ್ನ ಮನೆಯನ್ನೇ ದೋಚಿ ಮಾಡಿದ್ಲು ಹೈ ಡ್ರಾಮಾ. ಚಿನ್ನಾಟದ ಈ ಚಿಣಿಮಿಣಿ ಆಂಟಿಯ ಹೆಸರು ಅಮೃತ ಅಂತ. ಹಾಸನ ತಾಲೂಕಿನ ಕೆ ಹಿರಿಹಳ್ಳಿ ಗ್ರಾಮದವಳು. ಅದ್ಯಾವ ಘಳಿಗೆಯಲ್ಲಿ ಅಮೃತ ಅಂತ ಹೆಸರಿಟ್ರೋ ಗೊತ್ತಿಲ್ಲದ ಹೆಸರಿಗೆ ತಕ್ಕಂತೆ ಪ್ರಿಯಕರ ಪರಮೇಶ್ವರನ ಪಾಲಿಗೆ ಅಮೃತಾನೇ ಆಗಿದ್ಲು. ಲವ್ವರ್ ಜೊತೆ ಪ್ರೇಮಗಾರ ಹಾಡ್ಕೊಂಡು ಖುಷಿಯಾಗೇಗಿದ್ಲು. ಕೆಲ ವರ್ಷಗಳ ಹಿಂದೆ ದೊಡ್ಡ ಹೊನ್ನೇನಹಳ್ಳಿಯ ವೇಣುಗೋಪಾಲ್ ಜೊತೆ ಮದುವೆ ಆಗ್ತಾಳೆ. ಪತಿಯೇ ಪರದೈವ ಅಂತ ಮನೆಯವರ ಮುಂದೆ ಪೋಸ್ ಕೊಟ್ಟು ಸಂಸಾರ ಕೂಡ ನಡೆಸಿದ್ಲು. ಈ ಗ್ಯಾಪ್ನಲ್ಲದೆ ಒಂದು ಮಗುಗೆ ಜನ್ಮಾನೂ ಕೊಟ್ಟಿದ್ಲು. ಗಂಡ ಮಗ ಅಂತ ಹೋಗಿದ್ರೆ ಈ ಸ್ಟೋರಿಗೆ ಖತರ್ನಾಕ್ ನಾಯಕಿ ಆಗ್ತಿರ್ಲಿಲ್ವೇನೋ. ಆದ್ರೆ ಇವಳು ಮಾಡಿದ್ದೇ ಬೇರೆ. ಗಂಡನ ಮನೆಯಲ್ದಿದ್ರು ಊರಲ್ಲಿದ್ದ ಲವ್ವರ್ ಸಂಘ ಬಿಟ್ಟಿರ್ಲಿಲ್ಲ. ಕದ್ದು ಮುಚ್ಚಿ ಚಾಟಿಂಗ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ನಲ್ಲೇಗಿದ್ಲು. ಮನೆಗೆ ಕರೆದ್ಲು. 55 ಲಕ್ಷದ ಚಿನ್ನಾಭರಣ ಕೊಟ್ಲು. ಮನೆ ಹಾಳ್ ಸೊಸೆ ಕಳ್ಳಾಟಕ್ಕೆ ಮಾವ ಕಂಗಾಲು. ಮಾತಿಗೂ ನೀನೇ ನನ್ನ ಬಂಗಾರ ಅಂತಿದ್ದವಳು ಪ್ರಿಯಕರನಿಗೆ ಬಂಗಾರದ ಖಜಾನೆ ಕೊಡೋದಕ್ಕೆ ಪ್ಲಾನ್ ಮಾಡಿದ್ಲು. ರಾಕಿ ಬಾಯ್ ಸ್ಟೈಲಲ್ಲಿ ಮನೆಯಲ್ದಿರೋ ಚಿನ್ನನೆಲ್ಲ ನಿನಗೆ ತಂದು ಕೊಡ್ತೀನಿ ಅಂತ ಡೈಲಾಗ್ ಹೊಡೆದಿದ್ಲು. ಅದಕ್ಕಾಗಿ ತನ್ನ ಮನೆಯಲ್ಲಿ ರಾಬರಿ ಮಾಡೋದಕ್ಕೆ ಅಮೃತ ಸ್ಕೆಚ್ ಹಾಕಿದ್ದಾಳೆ. ಕಳೆದ ಶನಿವಾರ ಅತ್ತೆ ಮಾವ ಗಂಡ ಜಮೀನಿಗೆ ಹೋಗಿದ್ರಂತೆ. ಇದೇ ಸರಿಯಾದ ಸಮಯ ಅಂತ ಪ್ರಿಯಕರ ಪರಮೇಶ್ವರನಿಗೆ ಕಾಲ್ ಮಾಡಿದ್ದಾಳೆ. ಮನೆಯಲ್ಲಿ ಯಾರೂ ಇಲ್ಲ, ಬೇಗ ಬಂದ್ಬಿಡು ಅಂತ ಹೇಳಿದ್ದಾಳೆ. ಅಮೃತ ಮೆಸೇಜ್ ಹಾಕಿದ್ದೇ ತಡ ಕಣ್ಣು ಮುಚ್ಚಿ ತೆಗೆಯೋದ್ರೊಳಗೆ 420 ಪರಮೇಶ್ವರ ಮನೆಗೆ ಬಂದಿದ್ದ. ಈ ವೇಳೆ ಬೀರುವಿನಲ್ಲಿದ್ದ 56 ಲಕ್ಷ ಮೌಲ್ಯದ 441.5 ಗ್ರಾಂ ಚಿನ್ನಾಭರಣ, 13,40,000 ನಗದನ್ನ ಕಳ್ಳತನ ಮಾಡಿದ್ದಾಳೆ. ಇದ್ದ ಬದ್ದ ಹಣವನ್ನೆಲ್ಲ ಬ್ಯಾಗ್ನಲ್ಲಿ ತುಂಬಿ ಲವ್ವರ್ಗೆ ಕೊಟ್ಟು ಕಳಿಸಿದ್ದಾಳೆ. ಅಮೃತ ಕೊಟ್ಟ ಬ್ಯಾಗ್ ತಗೊಂಡು ಪರಮೇಶ್ವರ್ ಅಲ್ಲಿಂದ ಪರಾರಿಯಾಗಿದ್ದ. ಬಾರ್ಲಾ ನಮ್ಮ ಮನೆ ಹಾಳು ಮಾಡ್ಯಾಳೆ ಬಾರೋ ಎಷ್ಟೊತ್ತಿಗೆ ಬಂದ್ಲು ಅಂತ ಇವ್ರು ಫೋನ್ ಮಾಡಿದ್ರು ನನ್ನ ಮಗನಿಗೆ. ಆಗ ಏನ್ರಿ ನಮ್ಮನಲ್ಲಿ ಕಳ್ತನ ಐತನ್ರಿ, ಏನು ಇಲ್ವಂತನ್ರಿ ಅಂತ ಆತ್ರಿಸಿ ಅಮ್ಮನ ಬಿಟ್ಟು ಬತ್ತೀನಿ, ನೀನು ಇಲ್ಲೇ ಇರು ಅನ್ನೋ ಹೊತ್ತಿಗೆ ಇಲ್ಲ ನಾನು ಬತ್ತೀನಿ ಅಂತ ನನ್ನ ಪಕ್ಕ ಗಾಡೀಲಿ ಕೂತ್ಕೊಂಡ್ಲು. ಬಂದು ನೋಡಿದ್ರಿ, ಅಯ್ಯೋ ಹಿಂಗಾಯ್ತೆ ಹಂಗಾಯ್ತೆ. ನಾನು ಕೆಚ್ಚಿಗೆಂದ ನನ್ನ ಹೆಣ್ಮಕ್ಳು ಎಲ್ಲ ಇಲ್ಲೇ ಇದ್ದು, 2 ಹೆಣ್ಮಕ್ಳವು. ಅವಳವು ಇರ್ಲಿಲ್ಲ, ಅವಳಪ್ಪ ಅಷ್ಟೇ ಅವನಿಗೆ ಕೊಟ್ಟಿದ್ಲು. ಡ್ರಾಮಾ ಮಾಡಿದ್ಲು ಐನಾತಿ, ಸಿಕ್ಕಿ ಬಿದ್ದು ಪಜೀತಿ. ಯಾವಾಗ ತಾನು ಅಂದುಕೊಂಡಂತೆ ಕೆಲಸ ಆಯ್ತೋ ಅಮೃತ ಮತ್ತೊಂದು ಖತರ್ನಾಕ್ ಪ್ಲಾನ್ ಮಾಡ್ತಾಳೆ. ಮುಂದಿನ ಬಾಗಿಲು ಬೀಗ ಹಾಕಿ ಹಿಂಬಾಗಿಲಿನಿಂದ ಹೊರಗೆ ಬಂದಿದ್ದಾಳೆ. ಬಳಿಕ ಕೊಟ್ಟಿಗೆಗೆ ಬೀಗ ಹಾಕೊಂಡು ಜಮೀನಿಗೆ ಹೋಗಿದ್ದಾಳೆ. ಮನೆಯವರೆಲ್ಲ ವಾಪಸ್ ಬಂದಾಗ ಬೀರು ಖಾಲಿಯಾಗಿತ್ತು. ಈ ಬಗ್ಗೆ ಅತ್ತೆ ಮಾಮ ಪ್ರಶ್ನೆ ಮಾಡ್ತಿದ್ದಂತೆ ಕೊಡು ಅಂತ ಮೊದಲೇ ಕಣ್ಣೀರಿಟ್ಟಿದ್ದಾಳೆ. ನನಗೇನೂ ಗೊತ್ತಿಲ್ಲದ ಯಾರೋ ಕಳ್ಳತನ ಮಾಡಿದ್ದಾರೆ ಅಂತ ಡೌ ಮಾಡ್ತಾಳೆ.
ಅದೆಷ್ಟೇ ನವರಂಗಿ ಆಟ ಆಡಿದ್ರು ಮಾವ ಕೇಶವೇಗೌಡರಿಗೆ ಸೊಸೆ ಮೇಲಿನ ಅನುಮಾನ ಹೋಗಿರ್ಲಿಲ್ಲ. ಹೀಗಾಗಿ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ತಕ್ಷಣ ಫೀಲ್ಡಿಗಿಳಿದ ಹಾಸನ ಗ್ರಾಮಾಂತರ ಪೊಲೀಸರು ಸಿಸಿಟಿವಿ ಮೊಬೈಲ್ ಲೊಕೇಶನ್ ಟ್ರ್ಯಾಕ್ ಮಾಡಿದ್ದಾರೆ. ಆಗ ಸೊಸೆಯದ್ದೇ ಕೈವಾಡ ಅನ್ನೋದು ಗೊತ್ತಾಗಿದೆ. ಇಬ್ಬರನ್ನ ಎತ್ತಾಕೊಂಡು ಹೋಗಿ ಡ್ರಿಲ್ ಮಾಡ್ತಾಗಿದ್ದಂತೆ ಸತ್ಯ ಬಾಯ್ಬಿಟ್ಟಿದ್ದಾರೆ. ಅವಳಿಗೆ ಫೋನ್ ಮಾಡ್ಕೊಂಡು ಅವನು ಫೋನಲ್ಲೇ ಹಿಂಗೆ ಬಂದಾನೆ. ಇಲ್ಲಿ CC ಕ್ಯಾಮ್ರಾ ಇತ್ತು, ಅದ್ರಲ್ಲಿ ನೋಡಿದೆವು. ಅದು ನೋಡದೇ ಇದ್ರು ನಾವು ಇವಳನ್ನ ಹಿಡ್ಕೊಡಿವು. ನಮಗೆ ಡೌಟ್. ನಾವೇನ್ ತಿಳ್ಕೊಂಡಿದ್ವು ಅಂದ್ರೆ ಬೇರೆ ಯಾರ ಕರ್ಸ್ಕೊಂಡು ಅವ್ರ ಕೈಲಿ ಅವ್ರು ಹೊಡ್ಸಿ ಎಲ್ಲ ಇದ್ ಮಾಡಿ ತಗೊಂಡೋಗಿರೋದು ಅಂತ ತಿಳ್ಕೊಂಡು ಫಸ್ಟು. ಈಗ ಅವಳು ಹೇಳಿಕೆ ಕೊಟ್ರು ನಾನೇ ಹೊಡೆದ್ನಿ ಅಂತ ನೆನ್ನೆಲ್ಲೂ ಹೇಳಿದ್ಲಲ್ಲ. ಬಂದು ಇಲ್ಲಿ ಪೊಲೀಸ್ನವ್ರು ಕರ್ಕೊಂಡು ಬಂದು ಸುತ್ತಿಗೆ ಹೆಂಗ್ ಹೊಡೆದೆ ಏನು ಅಂತ ಎಲ್ಲ ಮಾಜಿ ಮಾಡ್ಕೊ ಹೋದ್ರಲ್ಲ. ಸದ್ಯ ಆರೋಪಿಗಳಿಂದ ಚಿನ್ನಾಭರಣ ಹಣವನ್ನ ವಶಕ್ಕೆ ಪಡೆಯಲಾಗಿದೆ. ಒಟ್ಟಾರೆ ಸೂರು ಕಾಯ್ತೀನಿ ಅಂತ ಬಂದವಳು ಪರಸಂಗಕ್ಕೆ ಬಿದ್ದು ಮನೆಯನ್ನೇ ಗುಡಿಸಿ ಗುಂಡಾಂತರ ಮಾಡಿದ್ದು ವಿಪರ್ಯಾಸ. ಕೃಷ್ಣ ಗಿಬ್ಬೇಡು, ನ್ಯೂಸ್ 18 ಹಾಸನ.